ಚೀಮೂಲ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕೈವಾರ ಕ್ಷೇತ್ರದಿಂದ ಎನ್ಡಿಎ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿರುವ ಕೆಎನ್ ನಾವಲಪ್ಪ ಹಾಗೂ ಶೇಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿರುವ ಕೆಂಚಾರ್ಲಹಳ್ಳಿ ಕೆಎನ್ ಕೃಷ್ಣಾರೆಡ್ಡಿರವರಿಗೆ ಅಂಬಾಜಿದುರ್ಗ ಹೋಬಳಿ ಎನ್ಡಿಎ ಮುಖಂಡರಿಂದ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕೋಟ್ಗಲ್ ಖಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅಂಬಾಜಿದುರ್ಗ ಹೋಬಳಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಚೀಮೂಲ್ನ ನೂತನ ನಿರ್ದೇಶಕ ಕೆಎನ್ ನಾವಲಪ್ಪ ಹಾಗೂ ಕೆಂಚಾರ್ಲಹಳ್ಳಿ ಕೆಎನ್ ಕೃಷ್ಣಾರೆಡ್ಡಿರವರಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲತಾಂಬೂಲ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಅಂಬಾಜಿದುರ್ಗ ಹೋಬಳಿ ಜೆಡಿಎಸ್ ಮುಖಂಡರಾದ ಕೇರಗುಟ್ಟಳ್ಳಿ ಜಯರಾಮಪ್ಪ, ವಾಣಿ ನಾರಾಯಣಸ್ವಾಮಿ, ಶಿವರಾಜ್, ಸುಬ್ರಹ್ಮಣಿ, ದೊಡ್ಡಳ್ಳಿ ಗೋಪಾಲಕೃಷ್ಣಪ್ಪ, ಜೆಕೆ ಮಧು, ದೊಡ್ಡಳ್ಳಿ ನರಸಪ್ಪ, ಕೋನಪಲ್ಲಿ ಶ್ರೀನಿವಾಸ ರೆಡ್ಡಿ, ಬಾಬುರೆಡ್ಡಿ, ಫೋಟೋ ನಾರಾಯಣಪ್ಪ, ತಿನ್ಕಲ್ ಮುನ್ರೆಡ್ಡಿ, ಪ್ರದೀಪ್ ಸ್ವಾಮಿ, ಕೊತ್ತೂರು ರಮೇಶ್ ಸ್ವಾಮಿ, ವಿ ನಾರಾಯಣಸ್ವಾಮಿ, ಶ್ರೀನಿವಾಸ್, ನರಸಿಂಹಯ್ಯ, ಮುನಿನರಸಪ್ಪ, ಸೀತಾರಾಮ ರೆಡ್ಡಿ, ಸೋಮಶೇಖರ್, ಬಂಡಮಿಂದಪಲ್ಲಿ ರವಿ, ಮಠಂ ಬಾಬು, ಶ್ರೀರಾಮಣ್ಣ, ಸುಬ್ರಹ್ಮಣಿ, ವಿರುಪಲ್ಲಿ ಶಂಕರ್, ತಿಪ್ಪನಹಳ್ಳಿ ಶಂಕರ್, ರಾಯಪಲ್ಲಿ ಶಂಕರ್, ನರಸಾಪುರ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. इंजीनियरिंग कंपनी लेकर आई है। ಚಿಂತಾಮಣಿಗೆಂದು ಕೃಷ್ಣರೆಡ್ಡಿ ಮಾಣಿಕ್ಯ, ಕ್ಷೇತ್ರದ ಜನತಾದಳದ ಸಾರಥಿ ಇವರಯ್ಯ. ಚಿಂತಾಮಣಿಗೆಂದು ಕೃಷ್ಣರೆಡ್ಡಿ ಮಾಣಿಕ್ಯ, ಕ್ಷೇತ್ರದ ಜನತಾದಳದ ಸಾರಥಿ ಇವರಯ್ಯ. ಬಹಳ ನಂಬಿಕೆಯಿಟ್ಟು ನೀವು ಕೊಟ್ಟ ಗೆಲುವ, ಬಹಳ ನಂಬಿಕೆಗಿಟ್ಟು ನೀವು ಕೊಟ್ಟ ಗೆಲುವ, ನನ್ನ ಜನ್ಮದಲ್ಲೇ ಮರೆಯದಂಥ ನಾಯಕ, ನಮ್ಮ ಚಿನ್ನದಂತ ಚಿಂತಾಮಣಿ ಸೇವಕ, ನಮ್ಮ ಚಿನ್ನದಂತ ಚಿಂತಾಮಣಿ ಸೇವಕ. ಈಗೇನೆ ಆಗಮಿಸಿರ್ತಕ್ಕಂಥ ನಮ್ಮ ಬಾಬುರೆಡ್ಡಿ ಅವರಿಗೆ ಸ್ವಾಗತ. ಅಲ್ಲಲ್ಲಿ ಸೀತಾರಾಮ ರೆಡ್ಡಿ ಅವರಿಂದ ನಿರ್ದೇಶಕರಿಗೆ ಸನ್ಮಾನ ಕಾರ್ಯಕ್ರಮ. ಕೃಷ್ಣ
ಮತ್ತೆ ಶೆಟ್ಟಲ್ಲಿ ಬಡ ಜನರ ಸೇವೆಯೊಂದೇ ತನ್ನ ಉಸಿರೆಂದು ತನ್ನ ಜನರಿಗಾಗಿ ತಾನು ಎಂಬ ಶಪಥಗೈದು ಚಿಂತಾಮಣಿ ಜನಕ್ಕಾಗಿ ಹಗಲಿರುಳು ದುಡಿದು ಕೃಷ್ಣ ರೆಡ್ಡಿ ಆದರೂ ನಮ್ಮಯ ಬಂಧು ತೆನೆ ಹೊತ್ತ ರೈತ ಮಹಿಳೆಗೆ ದಿನ ನಲಿಸುತ್ತ ಅನ್ನದಾತನ ಮನೆಯ ಮಗನೇ ಆಗುತ್ತಾ ವಿದ್ಯಾರ್ಥಿಗಳ ವಿದ್ಯೆಗೆ ನೆರವನ್ನು ನೀಡುತ್ತಾ ಮಹಿಳೆ ಮಕ್ಕಳು ಕಾರ್ಮಿಕರ ಹಿತವ ಕಾಯುತ್ತಾ ಕೃಷ್ಣ ರೆಡ್ಡಿ ಜನಮನ ಗೆದ್ದರು ಕ್ಷೇತ್ರದ ಪಾಲಿಗೆ ಅಮೃತವಾದರು ಕುಮಾರಣ್ಣ ಮಾಡಿದಂತ ಒಳ್ಳೆ ಕೆಲಸವ ಸ್ಫೂರ್ತಿಯಾಗಿ ಪಡೆದುಕೊಂಡು ದಿಟ್ಟ ಹೆಜ್ಜೆ ಇಟ್ಟರು ಚಿಂತಾಮಣಿಗೆಂದು ಕೃಷ್ಣ ರೆಡ್ಡಿ ಮಾಣಿಕ್ಯ ಕ್ಷೇತ್ರದ ಜನತಾದಳದ ಸಾರಥಿ ಇವರಯ್ಯ ಎಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. ಜನತಾದಳದ ಶಿಲ್ಪಿ ದೇವೇಗೌಡರನ್ನು ಹೃದಯದಲ್ಲಿ ಇರಿಸಿಕೊಂಡ ಭಕ್ತ ಆಂಜನೇಯ ಜಾತಿ ಧರ್ಮ ಭೇದಗಳ ಕಿತ್ತೊಗೆದ ಧೀರ ಜಾತ್ಯತೀತದ ರಥವ ಏರಿದ ಸರದಾರ ಹಿಂದೂ ಕ್ರೈಸ್ತರಿರಲಿ ಮುಸಲ್ಮಾನರಿರಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಸ್ನೇಹ ಪ್ರೀತಿ ಬೆಳೆಯುತ್ತಲಿ ನಿಖಿಲಣ್ಣನ ಜೊತೆಗೆ ಹೆಜ್ಜೆಯ ಹಾಕಿದರು ಮುಂದಿನ ಚುನಾವಣೆಗೆ ಸನ್ನದ್ಧರಾದರು ಚಿಂತಾಮಣಿಯಲ್ಲಿ ಚರಿತೆ ಬರೆಯುತ್ತಾ ಎಲ್ಲ ಜನಗಳ ಜೊತೆ ಬೆರೆಯುತ್ತಾ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣನ ದಳದ ದಿಟ್ಟ ಸೈನಿಕರು ಆದರು ಕೃಷ್ಣ ರೆಡ್ಡಿ ಅದನ್ನ ಸ್ವಲ್ಪ ಸ್ವಲ್ಪ ಫೋಟೋ ಶೂಟ್ಗೆ ಪ್ರದೀಪ್ ಸ್ವಾಮಿ ನವಗೇರ ಹೋಟೆಲ್ ಛತ್ರದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಈ ಸಮಾರಂಭವನ್ನು ಹೃತ್ಪೂರ್ವಕವಾಗಿ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಹೊಸ ನಿರ್ದೇಶಕರೊಂದಿಗೆ ಹಾಗೂ ಅಂಬಾಜರ್ಗ ಹೋಬಳಿ ಕೋರ್ತಾ ಇದ್ದೀವಿ. ಈ ಸಮಾರಂಭವನ್ನು ಯಶಸ್ವಿ ಅಂಬಾಜರ್ಗ ಹೋಬಳಿಯ ಹಿರಿಯ ಮುಖಂಡರಾದಂಥ ಜಯರಾಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ನಮ್ಮ 5 ಪಂಚಾಯತ್ ಮುಖಂಡರ ನೇತೃತ್ವದಲ್ಲಿ ಈ ದಿನ ನಮ್ಮ ಕ್ಷೇತ್ರದ ಒಂದು ಶುಭ ದಿನ. ಈ ಕ್ಷೇತ್ರದಲ್ಲಿ ನಮ್ಮಲ್ಲಿ ಹಿಂದೆ ನಡೆಯತಕ್ಕಂಥ ಹಾಲು ಉತ್ಪಾದಕ ಚುನಾವಣೆಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಚುನಾವಣೆ ನಡೆಸಕ್ಕಂಥದ್ದು ಈ JDS ನಲ್ಲಿ ಬಂದಿರತಕ್ಕಂಥದ್ದು. ಈಗ ಅದರಲ್ಲಿ ಏನಾಗುತ್ತೆ, AR DR ಇದೆಲ್ಲ ಒಂಥರ ಗೋಲ್ಮಾಲ್ ಸಿಸ್ಟಮ್. ಇದು ಸಿಸ್ಟಮೇ ಗೋಲ್ಮಾಲ್. ಪ್ರಾಮಾಣಿಕವಾಗಿ ಎಲೆಕ್ಷನ್ ನಡೆಯೋದಿಲ್ಲ ಇವೆಲ್ಲ ಸಂಘ ಸಂಸ್ಥೆಗಳು. ಅದರಿಂದ ನಾವೇನಾಗುತ್ತೆ, KM ಕೃಷ್ಣಾರೆಡ್ಡಿ ಅವರ ಕಾಲದಲ್ಲಿಂದ ಕೂಡ ನಾವು ಪ್ರಾಮಾಣಿಕ ಫೈಟ್ ಕೊಟ್ಕೊಂಡು ಬರ್ತಾ ಇದ್ದೀರಿ. ಏನಂದ್ರೆ ಪ್ರಮಾಣಕ್ಕೆ ಇವತ್ತು ಒಂದು ಸತ್ಯವಾದಂತಕ್ಕೆ ಒಂದು ನಿದರ್ಶನ. ಈ ದಿನ ನಮ್ಗೆ ಏನು ನಮ್ಮ ಹಾಲು ಉತ್ಪಾದಕ ಕ್ಷೇತ್ರದ ಒಂದು ಅಂಬಾಜರ್ಗ ಕೈವಾರ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಅವಲಪ್ಪಣ್ಣನ ಹೃತ್ಪೂರ್ವಕ ಎಲ್ಲ ಜೋರ ಚಪ್ಪಾಳೆ ಮುಖಾಂತರ ನಮ್ಮ ಶಕ್ತಿ ತುಂಬಾ ಕನಿಷ್ಠರು. ಅವರು ತುಂಬಾ ಮೋಸ್ಟ್ ಸೀನಿಯರ್ ನಮ್ಗೆ. ಹಾಗೇನೆ ಮತ್ತೋರ್ವ ಕೆಂಚಾಲಹಳ್ಳಿ ಕ್ಷೇತ್ರದ ಚೇಳೂರು ಗ್ರಾಮದ
ಚೇಳೂರು ಕ್ಷೇತ್ರ ಕೆಂಚಾರಳ್ಳಿ ಗ್ರಾಮದ ಅಧ್ಯಕ್ಷ ಅಂತ ಉನ್ನೋರ್ವ ಸೀನಿಯರ್ ಮುಖಂಡರಾದಂತ ಕೆಂಚಾರಳ್ಳಿ ಕೃಷ್ಣಾರೆಡ್ಡಿ ಈ ವೇದಿಕೆ ಮುಖಾಂತರ ವೃತ್ತಿಯ ಗಮನಿಸ್ತಾ ಮನಸ್ಸಾಗಿರ್ತಕ್ಕಂಥ ಒಂದು ದಿನ ಈ ದಿನ. ಈಗ ಮುಂಬರುವ ಏನು ಹಾಲು ಉತ್ಪಾದಕರ ಸಮಸ್ಯೆಗಳು ಏನೇನಿದೆ, ನಮ್ಮ ಹಾಲು ರೈತರು ಈ ಹಾಲು ವಿಚಾರವಾಗಿ ನಮ್ಮ ಏನೇನು ನಮ್ಮಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸಬಲೀಕರಣಗಳಿರ್ಬೋದು, ಇಷ್ಟು ದಿನ ಅವ್ರಿಗೂ ನಮ್ದೆಲ್ಲ ಗೊಂದಲ, ಯಾವುದು ಅಧಿಕಾರ ಇರಲಿಲ್ಲ ನಮ್ಗೆ. ಈಗ ನಮ್ಗೆಲ್ಲ ಶಕ್ತಿ ಬಂದಿದೆ. ಅದೇ ರೀತಿ ನಮ್ಮ ರೈತರು ಧೈರ್ಯವಾಗಿ ನಿಮ್ಮೊಂದಿಗೆ ನಮ್ಮ ಸೀನಿಯರ್ ಮುಖಂಡರು ಇಬ್ರು ಇರ್ತಾರೆ. ನೀವು ದಿನೇ ದಿನೇ ಅಲ್ಲಿ ಇರ್ತಕ್ಕಂಥ ರೈತರ ಸಮಸ್ಯೆಗಳಿಗೆ ನೀವು ಯಾರು ಲೋಕಲ್ ಅಧ್ಯಕ್ಷ ಇರ್ತಾರೆ, ಹಳ್ಳಿಯಲ್ಲಿ ನಮ್ಮ ಹಾಲು ಉತ್ಪಾದಕರ ಅಧ್ಯಕ್ಷ ಇರ್ತಾರೆ, ಮನೆ ಮನೆಗೂ ಭೇಟಿ ನೀಡಿ ಸರ್ಕಾರದಿಂದ ಅನುದಾನಗಳು ಏನೇನು ಬರಬೇಕು ಅಂತ ನೀವು ನಮ್ಮ ಅಣ್ಣನ ಜೊತೆ ಚರ್ಚೆ ಮಾಡಿದಾಗ ಖಂಡಿತವಾಗ್ಲೂ ಏನೇನು ಅನುಕೂಲ ಆಗ್ಬೇಕು. ಈಗ ಸರ್ಕಾರ ಅಂದ್ರೆ ನೆನಪು ಬರ್ತಾ ಇದೆ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಟ್ಟಿ ಭಾಗ್ಯಗಳಿಂದ ಹಣ ಇಲ್ಲ, ಹಣ ಇಲ್ದಿರ ಖಜಾನೆ ಖಾಲಿ ಆಗ್ಬಿಟ್ಟಿದೆ. ಈಗ ನಾವು ಏನಾಗುತ್ತೆ, ಇದನ್ನ ಯಾವ ತರ ಒಂದು ಚಾಲೆಂಜ್ ಅನ್ಕೋಬೇಕು. ಇದನ್ನ ನಮ್ಮ ಅದರಲ್ಲಿ ಅನುಭವ ಇರ್ತಕ್ಕಂಥ ಇಬ್ಬರು ನಾಯಕರು ಈ ಭಾಗದಿಂದ ಗೆದ್ದಿರೋದಕ್ಕೆ ನಮಗೊಂದು ಎಲ್ಲಾ ರೈತರು ನೀವು ಏನ್ ನಂಬಿಕೆ ಇಟ್ಟು ನಮ್ಮ ಪಕ್ಷದ ಮುಖಂಡರಾದ ಅವಲಪ್ಪಣ್ಣನಿಗೆ ಕೃಷ್ಣಾರೆಡ್ಡಿ ಅವರಿಗೆ ನೀವು ಓಟ್ ಕೊಟ್ಟು ಹೇಳೋದಕ್ಕೂ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಭಾವಿಸ್ತಾ, ಮುಂದೆ ನಿಮ್ಗೆ ಏನೇ ಕಷ್ಟಗಳಿರಲಿ ಸರ್ಕಾರದಿಂದ ಬಂತಕ್ಕಂತ ಏನು ಹಾಲು ಉತ್ಪಾದಕ ಸಂಘದ ವತಿಯಿಂದ ಬರ್ಬೇಕಾಗ್ತಕ್ಕಂಥ ಏನ್ ಸಬ್ಸಿಡಿ ಇರ್ಬೋದು, ಭೂಸ ಇರ್ಬೋದು, ಅದ್ರಾಗಾದಂತ ಕೆಲವು ಗೈಡ್ಲೈನ್ಸ್ ಇದೆ. ಅದೆಲ್ಲ ಪಾರದರ್ಶಕವಾಗಿ ನಿಮ್ ಮನೆ ಬಾಗಿಲು ಬರಂತ ಮಾಡ್ತಾರೆ. ಒಂದು ಭಾಗದ ಮುಖಂಡರು ಈ ಒಂದು ಹೋಬಳಿ ಹೆಮ್ಮರದುರ್ಗ ಹೋಬಳಿಯಲ್ಲಿ ಹೊಸ ಚೈತನ್ಯ ತುಂಬಿದೆ. ಈ ಚೈತನ್ಯಕ್ಕೆ ಈ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ಅಧ್ಯಕ್ಷರಾದ ಜಯರಾಮಪ್ಪನವರು ಹಾಗೂ ನಮ್ಮ ಹಾಲಿ ನಿರ್ದೇಶಕರಾಗಿರುವ ಕೃಷ್ಣಾರೆಡ್ಡಿ ಅವರು, ಅವಲಪ್ಪನವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನನ್ನ ಸ್ನೇಹಿತರು, ಈ ಒಂದು ಹೋಬಳಿಯಲ್ಲಿ ನೀವು ತಪ್ಪಿಕೊಳ್ಳಬೇಡಿ, ಬಹಳ ಹಿಂದೆ ಬಿದ್ದಿದ್ವಿ. ನಮ್ಮ ಪಕ್ಷ ಬಹಳ ಹಿಂದೆ ಬಿದ್ದಿದ್ದೀವಿ. ಈಗ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ, ನೀವೇ ಅವಕಾಶ ಮಾಡಿಕೊಟ್ಟಿದ್ದೀರಾ. ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋಕೆ ಯಾವ ತರ ವಿಧಾನ ಇದ್ರು, ನೀವು ಯಾವ ಸಂದರ್ಭದಲ್ಲಾದ್ರೂ ನಮ್ಮನ್ನು ಕೇಳಿದ್ರೆ ನಾವು ಸಿಗ್ತೀವಿ, ನಮ್ಮ ಕೈಲಾದ್ರು ಮಾಡೇ ತೀರ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ಏನು ಅಂದ್ರೆ ಯಾವುದೇ ಆಗಲಿ ಸಂಘಟನೆ ಚಾತುರ್ಯ ಇರಬೇಕು. ಸಂಘಟನೆ ಚಾತುರ್ಯ ಇದ್ರೆ ನಾವು ಮುನ್ನುಗ್ಗಬಹುದು, ಎದುರಾಳಿನ ನುಗ್ಗಿಸಬಹುದು ಹಿಂದಕ್ಕೆ. ಆದ್ರಿಂದ ದಯವಿಟ್ಟು ಈ ಭಾಗದ ಮುಖಂಡರು, ಈ ಹೋಬಳಿಯ ಮುಖಂಡರು ಎಲ್ಲರೂ ನಿಮ್ಮ ಜೊತೆಗೆ ನಮ್ಮ ಹೋಬಳಿನೂ ಇದೆ, ನಾವೆಲ್ಲರೂ ಒಟ್ಟಿಗೆ ಸೇರಿ ಮುಂದಿನ ಯಾವುದೇ ಸಹಕಾರ ಸಂಘ ಇರಲಿ ಮತ್ತೆ ಸಾಮಾನ್ಯ ಚುನಾವಣೆ ಇರಲಿ ಯಾವುದೇ ಇರಲಿ ಎಲ್ಲರೂ ಒಟ್ಟಾಗಿ ಹೋದ್ರೆ ನಾವು ಗೆಲ್ಕೊಂಡು ಬರ್ಬೋದು. ನಂದೊಂದು ದಾರಿ ನಿಂದೊಂದು ದಾರಿ ಅಂದ್ರೆ ಕೌಲು ದಾರಿ ಆಗುತ್ತೆ. ಆ ದಾರಿ ಆಯ್ತು, ಈ ದಾರಿ ಆಯ್ತು, ಇದು ಕೌಲು ದಾರಿ ಆಗುತ್ತೆ. ಆ ತರ ಯಾವುದಕ್ಕೂ ಅವಕಾಶ ಕೊಡದೆ ಸ್ವಲ್ಪ ಯುವ ಮುಖಂಡರು ಮುಂದೆ ಬರಬೇಕು, ನಮ್ಮನ್ನ ಮಾರ್ಗದರ್ಶನ ಇಟ್ಕೊಳ್ಳಿ. ಯುವ ಮುಖಂಡರು ಮುಂದೆ ಬಂದು ಈ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ಪಕ್ಷ ಹುಟ್ಟಿ ಮೊನ್ನೆನೆ ನಾವೊಂದು ರಜೋತ್ಸವ ಮಾಡಿದ್ವಿ. 25 ವರ್ಷ ಆಗಿದೆ ನಮ್ಮ ಪಕ್ಷ ಹುಟ್ಟಿ. ಈ ಪಕ್ಷವನ್ನ ಯಾವುದೇ ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಉಳಿಲಿಲ್ಲ. ಯಾರ್ಯಾರು ಮಹಾನುಭಾವರೆಲ್ಲ ಪ್ರಾದೇಶಿಕ ಪಕ್ಷಗಳು ಮಾಡಿದ್ರು, ಆದ್ರೆ ಜನತಾದಳ ಒಂದೇ ಉಳ್ಕೊಂಡಿರೋದು. ಇದನ್ನ ನೀವೆಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಕಟ್ಟಿ ಬೆಳೆಸಬೇಕು. ಈ ಒಂದು ಸಹಕಾರ ಸಂಘದ ಏನಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಈಗ 2-3 ವರ್ಷದಿಂದ ಯಾವುದೇ ಫಲಾನುಭವಿಗೆ ಏನೇ ಆಗಲಿ ಫಲ ಸಿಕ್ಕಿಲ್ಲ. ಈಗ ಒಂದು ಹೊಸ ಆಡಳಿತ ಮಂಡಳಿ ಬಂದಿದೆ. ಆಡಳಿತ ಮಂಡಳಿಯಲ್ಲಿ ನಮ್ಮವರು ಇದ್ದಾರೆ. ಅದರಲ್ಲಿ ಅಲ್ಲಿ ಏನು ಬರುತ್ತೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಅಕಸ್ಮಾತ್ ನಾವು ಅಧ್ಯಕ್ಷರಾಗಲಿ ನಿರ್ದೇಶಕರಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಸಾಮಾನ್ಯ ನಮ್ಮ ಕಡೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನೀವು ಒತ್ತು ಕೊಡಬೇಕು. ಆ ಒತ್ತು ಇಲ್ಲಿ ಕೊಟ್ರೆ ಅದಕ್ಕೆ ಪರಿಷ್ಕಾರ ಅಂತೂ ಕೊಡ್ತಾರೆ. ಮುಂದೆ ಇರ್ತಕ್ಕಂಥ ನಮ್ಮ ಹಿರಿಯರು ಕಿರಿಯರು ಎಲ್ರಿಗೂ ಸೇರಿ ನನ್ನ ವಂದನೆಗಳು. ಈ ಎಲೆಕ್ಷನ್ ಅಲ್ಲೇ ಒಂದು ವಿಚಿತ್ರವಾದ ಕತೆ ಏನಂದ್ರೆ, ನಂದು ಕೈವಾರ ಕ್ಷೇತ್ರ ಆವಲಪ್ಪ ಅಂದ್ರೆ ಎಲ್ಲ ನಗೆಯೋದು ನೋಡಿ. ಏನಪ್ಪ ಇನ್ನು ಹಾಕಿಬಿಟ್ಟಿದ್ದಾನೆ,
ಇದನ್ನೇನು ಗೆಲ್ತಾನ ಆತದ ಓದ್ತದ ಅಂತ. ನಾನು ಏನು ಮಾಡಿದೆ ಅಂದರೆ ಅಪ್ಲಿಕೇಶನ್ ಹಾಕಿದೆ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅಪ್ಲಿಕೇಶನ್ ಹಾಕಿದೆ. ನಾನು ಬೇಡ ಅಂತ ಹೇಳಿದೆ, ಕೇಳಲಿಲ್ಲ. ನಮ್ಮ ಹಿರಿಯರು ಇವರೆಲ್ಲ ಇದ್ಕೊಂಡು ನೀನು ಹಾಕಲೇಬೇಕು ಅಂತ ಬಂಧನ ಮಾಡಿದ್ರು. ನಾನು ಬೇಡ ಅಂದೆ. ನಮ್ಮ ಇವರು ಜೆ ಕೆ ಕೃಷ್ಣಾರೆಡ್ಡಿ ಅವರು ಸರಿ ಇಲ್ಲ, ನಾನು ಎಲ್ಲರೂ ನಿಮ್ಮ ಮೇಲೆ ಹೇಳ್ತಾರೆ ನೀನು ಹಾಕ್ಬಿಡು ಅಂತ. ನಾನು ಹಾಕ್ಬಿಟ್ರೆ ಆಗಲ್ಲಪ್ಪ, ಹಾಕ್ಬಿಟ್ಟು ಸೋತ್ಬಿಟ್ರೆ ಆಗಲ್ಲ, ನೀವು ಧೈರ್ಯ ಕೊಟ್ಟರೆ ನಾನು ಹಾಕ್ತೀನಿ, ಇಲ್ಲ ನಾನು ಹಾಕಲ್ಲ ಅಂದೆ. ಇಲ್ಲ ನಾವೆಲ್ಲ ನಿಮ್ಗೆ ಇರ್ತೀವಿ, ಸಪೋರ್ಟ್ ಇರ್ತೀವಿ, ನೀನು ಹಾಕ್ಬಾರ್ದು ಹೇಳಿದ್ರು. ಅವರು ಹೇಳಿದ್ರು ನಮಗೆ ನಾವು NDA ಪಾರ್ಟಿಯಲ್ಲಿ ನಿಂತಿದ್ದಕ್ಕೆ ವೇಣುಗೋಪಾಲ್ ಅವ್ರನ್ನ ಕೇಳಿದೆ, ಅವರು ಹೇಳಿದ್ರು ಅಣ್ಣ ನಿಮ್ಗೆ ಎಲ್ಲ ಒಳ್ಳೆ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ, ನೀನು ಹಾಕು ಗೆಲ್ತೀಯ ಅಂತ ಕೇಳಿದ. ಸರಿ ಆಯ್ತಪ್ಪ, ನೀವಿಬ್ರು ಹೇಳಿದ್ದೀರಿ ಹಾಕ್ತೀನಿ ಅಂತ ಹಾಕ್ಬಿಟ್ಟು ಬಂದರೆ ಅಲ್ಲಿ ಏನಾಯ್ತು ಅಂದರೆ ಇದು ನನಗೇನು ಅನಿಸ್ತು, ಕಾಂಬಿನೇಷನ್ ಹಾಕಿದೆ, ಯಾರು ಹಾಕಿಲ್ಲ ಅವ್ರು ನಾನು ಒಬ್ಬನೇ ಹಾಕಿದ್ದು, ಪಾರ್ಟಿ ದಿವಸ ಹಾಕಿರೋದು ನಾನು. ಆಮೇಲೆ ಇವ್ರು ಪಾರ್ಟಿ ದಿವಸ ಹಾಕಿದ್ದಾನೆ ಸರಿ ಅಂತ ಹೇಳಿ ಎಲ್ಲ ಕೇಳಿ ಮಾಡಿದ್ರು. ನನಗೇನೋ ದೇವ್ರು ಬುದ್ಧಿ ಕೊಟ್ಟು ಅವತ್ತು ಹಾಕ್ಬೇಕಂತ ಹಾಕ್ಬಿಟ್ಟೆ. ಆಮೇಲೆ ಏನು ಅನಿಸ್ತು ಅಂದರೆ ನಾನು ಗೆಲ್ತೀನಿ ಅನಿಸ್ತು. ಅಲ್ಲೇ ನನಗೆ ನನ್ನ ಮನಸ್ಸಿಗೆ ನಾನೇ ಗೆಲ್ತೀನಿ ಅನಿಸ್ತು. ಆಮೇಲೆ ಅವರು ನಿಮ್ಮಂಥವ್ರು ಕೇಳೋರು ಏನಪ್ಪ ಹೇಗಿದೆ ಏನು ಅಂತ, ನಾನು ಗೆಲ್ತೀನಿ ಅಂತ ಹೇಳ್ತಾರೆ. ಎಲ್ಲೋದ್ರು ಅವ್ರು ಹೇಳ್ತಾ ಇದ್ದೆ ನಾನು ಗೆಲ್ತೀನಿ ಅಂತ. ಎಲ್ಲರೂ ಹೇಳೋದು ನಾನು ಸೋಲ್ತೀನಿ ಅಂತ, ನಾನು ಗೆಲ್ತೀನಿ ಅಂತ ಹೇಳಿ 21 ವೋಟ್ ಮಾಡ್ಕೊಂಡು ನೀನು ಗೆಲ್ತೀಯನಪ್ಪ, ಅವರು 50 ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೆ. ಆದರೂ ಗೆಲ್ತೀನಿ ಅಂತ ಹೇಳ್ತೀನಿ. ಅಂದರೆ ಇದಕ್ಕೆಲ್ಲ ಕಾರಣ ನಾನು ಗೆಲ್ಲಬೇಕಾದ್ರೆ ದೇವರ ಆಶೀರ್ವಾದ ಇದೆ, ಲಕ್ಷ್ಮೀನರಸಿಂಹಸ್ವಾಮಿ ಆಶೀರ್ವಾದ, ಕೈವಾರ ತಾತಯ್ಯನವರ ಆಶೀರ್ವಾದ, ಅಮರನಾರಾಯಣ ಸ್ವಾಮಿ ಆಶೀರ್ವಾದ ನನ್ನ ಮೇಲೆ ಪೂರ್ತಿ ಇತ್ತು. ಇಲ್ಲಾಂದ್ರೆ ನನಗೆಲ್ಲ ಕಷ್ಟ ಇದೆ. ಆಮೇಲೆ ಈ ಜಾಗಕ್ಕೆ ಬಂದು ನಾನು ಒಂದು ಜಿಲ್ಲಾ ಮಟ್ಟದ ಲೀಡರ್ ಆಗಿ ನಿಲ್ಲಬೇಕಾದ್ರೆ ನಮ್ಮೂರಿನ ಜನ ಮುಖ್ಯವಾಗಿ ಹೇಳ್ತೀನಿ, 40 ವರ್ಷಗಳಲ್ಲಿ ನಾನು ಅಧ್ಯಕ್ಷನಾಗಿ ಮುಂದುವರಿಸಿದ್ದೆ. ಯಾರು ಬೇಕು ಅಂತ ಕೇಳಿಲ್ಲ. 40 ವರ್ಷದಿಂದ ನೀನೇ ಇರಬೇಕಪ್ಪ ಅಂತೇಳಿ ಮರಿದ್ದಾರೆ. ಅದರಿಂದ ಮೊದಲನೇ ನಮಸ್ಕಾರ ಆಗಬೇಕು. ಆಮೇಲೆ ನಮ್ಗೆ ಇನ್ನೊಂದು ಏನಂದರೆ, ನಾವು ಮೊದಲಿಂದ ನಾನು KM ಕೃಷ್ಣಾರೆಡ್ಡಿ, ರಾಜಗೋಪಾಲ್ ಇದರಲ್ಲಿ ಬೆಳೆದಿರೋಲ್ಲ. KM ಕೃಷ್ಣಾರೆಡ್ಡಿನೇ ನನಗೆ ರಾಜಕೀಯ ಬೆಳೆದ. ಚಿನ್ನಪ್ಪನ ನನ್ನ ಜೊತೆಯಲ್ಲೇ ಇದ್ದಾಗ, ಚಿನ್ನಪ್ಪ, ಜಂಗಸಿಗಲಿ, ಮುನ್ನಾಯಣಪ್ಪ ಎಲ್ಲರೂ ನಮ್ಮ ಜೊತೆಯಲ್ಲಿ ಇದ್ದೋದೇ. ನಾವೆಲ್ಲ ಒಂದು ಜಾಗದಲ್ಲಿ ಇದ್ದು ಕೈವಾರದಲ್ಲೇ ನಮ್ದೊಂದು ಅಂಗಡಿನೇ ಇತ್ತು. ಏನೋ ನಾವೆಲ್ಲ ಸೇರಿ ಮಾತಾಡೋದಕ್ಕೆ ಒಂದು ಅಂಗಡಿನೇ ಇತ್ತು. ಆಗೆಲ್ಲ ಸೈಕಲ್ಗಳಲ್ಲಿ ಹೋಗ್ಯಾರ ನಾವು, ಬೈಕ್ಗಳಲ್ಲಿ ಯಾರ್ದು ಇಲ್ಲ. ರಾಜಗೋಪಾಲ್ ಕೂಡ ಗಾಡಿ ಇಲ್ಲ, ಆದ್ರೂ ಕೂಡ ಬಸ್ಸಲ್ಲಿ ಬರೋನು. ನಾವೆಲ್ಲ ಸೈಕಲ್ಗಳಲ್ಲಿ ಹೋಗ್ಯಾವಿ. ಅಲ್ಲಿ ಕೂತು ಸುಮಾರು ಗಂಟೆಗಟ್ಟಲೆ ರಾಜಕೀಯ ಮಾತಾಡಿಕೊಂಡು ಬರ್ತಾ ಇದ್ವಿ ಮನೆ ಊರಿಗೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ನಮ್ಮ ಹಳ್ಳಿ ಜನ ನಾನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಸರಿ, ಮೊನ್ನೆ ಎಲೆಕ್ಷನಲ್ಲಿ ನಮ್ಮ 21 ವೋಟೇ ಆದರೂ ಕೂಡ ಸೈನಿಕರಿಗೆ ಕಾತರು ನಮ್ಮ ವೋಟರ್ಸ್. ನಾನು ಹೇಳ್ತಾ ಇದ್ದೆ, ನೀವು 21 ವೋಟ್ ಹಾಕಿ ನಾನು ಗೆಲ್ತೀನಿ, ನೀವೇನಾದರೂ 1 ವೋಟ್ ಹಾಕಿಲ್ಲ ಅಂದರೆ ನಾನು ಗೆಲ್ಲಲ್ಲ ಅಂತ ಹೇಳ್ತಾ ಇದ್ದೆ ಎಲ್ಲರಿಗೂ. ಅದೇ ಮಾತಿನಂತೆ 21 ವೋಟ್ ಹಾಕಿದ್ರು. ಆಮೇಲೆ ದೇವರು ನಮ್ಗೆ ವೋಟ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಹಾಕಿದಾರೋ ಅವರಿಗೆಲ್ಲ ನನಗೆ ಇಷ್ಟು ಅವಕಾಶ ಮಾಡಿಕೊಟ್ಟಂಥವ್ರಿಗೆ ನಮಗೆಲ್ಲ ವಂದನೆಗಳು. ಆಮೇಲೆ ಇನ್ನೊಂದು ಏನಂದರೆ, ಇವತ್ತು ನಾವು ನಮ್ಮನ್ನು ನೀವು ಆರಿಸಿದೆ. ನಮ್ಮ ಕೆಲಸ ಇನ್ನು ಮುಂದೆ 16ನೇ ತಾರೀಕು ನಮ್ಮ ಅಧ್ಯಕ್ಷರ ಎಲೆಕ್ಷನ್ ನಡೆಯುತ್ತೆ. ಎಲ್ಲ ನೋಟಿಸ್ಗೆ ಬಂದಿದೆ. 16ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ನಮಗಿನ್ನೂ ಏನು ಅಲ್ಲಿ ಆಫೀಸ್ಗೆ ಹೋಗಿಲ್ಲ. ನಮಗೇನು ಹೆಚ್ಚು ಕಡಿಮೆ ಗೊತ್ತಿಲ್ಲ. ನೀವು ಅಷ್ಟೇ ರೈತರು, ನಾವು ರೈತರಿಗೆ ಅನ್ಯಾಯ ಆಗಕ್ಕೆ ಯಾವತ್ತೂ ಬಿಡಲ್ಲ. ಕೃಷ್ಣಾರೆಡ್ಡಿಯವರು ಅಷ್ಟೇ, ನಾನು ಅಷ್ಟೇ. ಅದು ನಾನು ಧೈರ್ಯವಾಗಿರ್ತೀವಿ. ಯಾವತ್ತೂ ನಿಮ್ಮ ಪರವಾಗಿದ್ದು ನಾವು ಕೆಲಸ ಮಾಡ್ತೀವಿ. ನಾವು ರೈತರಿಗೆ ಅನ್ಯಾಯ ಆಗಕ್ಕಂತೂ ಬಿಡಲ್ಲ, ಯಾವುದೇ ಊರಾಗಿ. ಇನ್ನು ನೀವು ಸಾಮಾನ್ಯ ಜನಗಳಿಗೆ ಏನಾಗಿರ್ಬೋದು ಹೇಳಿ. ಅದು ನಾವು 10 ದಿವಸದಿಂದ ನಾವು ಕೂತ್ಕೊಂಡಿದ್ದು ರಾಜಗೋಪಾಲ್ ಕಾಲದಿಂದ
ಇದ್ದು ನಮ್ಮಂಥವ್ರಿಗೆ ಮ್ಯಾಟ್ಗಳು ಸಿಕ್ಕಿಲ್ಲ ಅಂದರೆ ಅಲ್ಲಿ ಇನ್ನು ಸಾಮಾನ್ಯ ಡೈರಿಗಳಿಗೆ ಮ್ಯಾಟ್ ಏನು ಸಿಕ್ಕಿರುತ್ತೆ, ಏನು ಸಿಕ್ಕಿರಲ್ಲ. ಅವಕ್ಕೆಲ್ಲ ನಾವು ನಿಮ್ಮ ಜೊತೆಯಲ್ಲಿ ಇದ್ದು ಅದು ಏನೇನು ಬರುತ್ತೋ ಅದನ್ನೆಲ್ಲ ನೇರವಾಗಿ ನಿಮ್ಮ ಮನೆಗೆ ತರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನೀವು ನಮ್ಗೆ ಹೇಳಿ ಮಾಡ್ತೀವಿ, ಧೈರ್ಯವಾಗಿ ಹೇಳ್ತೀವಿ. ನಾವು ಅಷ್ಟೇ, ಕೃಷ್ಣಾರೆಡ್ಡಿಯವರು ಅಷ್ಟೇ, ನಾವೇನು ದೂರ ಇಲ್ಲ ಕೃಷ್ಣಾರೆಡ್ಡಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀವೇನು ಇದು ಮಾಡಬೇಡಿ. ನನ್ನ ಫೋನ್ ನಂಬರ್ ತಗೊಳ್ಳಿ, ನನಗೆ ಫೋನ್ ಮಾಡಿ, ನೀವು ಯಾವುದೇ ಕೆಲಸ ಇಲ್ಲ ನಾವು ಅಟೆಂಡ್ ಮಾಡ್ತೀವಿ. ಯಾಕೆಂದ್ರೆ ನಾವು ಅಂಥವರೇ ಇಟ್ಕೊಳ್ಳಿ. ಇಲ್ಲ ಆ ಭಾಗದಲ್ಲಿ ಅಪ್ರೂವ್ ಮಾಡ್ಬೋದು, ಈ ಭಾಗದಲ್ಲಿ ನಾನು ಇರ್ತೀನಿ. ನಿಮಗೆ ಅನ್ಯಾಯ ಆಗಕ್ಕಂತೂ ಯಾವ ಕಾರಣಕ್ಕೂ ಬಿಡಲ್ಲ, ಮಾಡ್ಬೋದು. ಸಮಾರಂಭ ಹಮ್ಮಿಕೊಂಡಿದ್ರು. ನಮ್ಗೆ ಆ ಭಾಗದ ಹೋಬಳಿ ಹಿಂಗಾರು ಸೇರ್ತದೆ, ವಾರ್ಡ್ವಲ್ ಪಂಚಾಯತ್ ಸೇರ್ತದೆ, ಚಿಂತಾಮಣಿ ಕೇಳ್ತಾರೆ. ಅವಾಗ ನಾನು ಒಂದು 100 ಜನ ಸೇರ್ಬೋದು ಅಂತ ನಾನು ಅಲ್ಲಿ ಹೋದೆ ಬೇಗ ಬೋಣಕ್ಕೆ. ಮತ್ತೆ ಸ್ವೀಟ್ಸ್ ಒಂದು 100 ಸಾಕು ಅಂತ ಅನ್ಕೊಂಡು ಹೋಗಿದ್ದೆ. ಮತ್ತೆ ಬರ್ತಾ 200 ಅಂತ ಹೇಳಿದ್ರು. ಮತ್ತೆ ಸ್ವಲ್ಪ ಹೊತ್ತು ಹೋದ್ರೆ ಒಂದು 300 ಬೇಕು ಅಂತ. ಅದೇ ತರ ಅಲ್ಲಿ ಹೋದ್ರೆ 600 ಜನ ಸೇರಿದ್ರು. ಎಷ್ಟು ಖುಷಿ ಆಗಿದ್ರು ಅಂದ್ರೆ ಏನೋ ಒಂದು ಪಕ್ಷಕ್ಕೆ ಒಂದು ಬಲ ಬಂತು, ಒಂದು ಉತ್ತೇಜನವಾಗಿ ಜನ ಹುಮ್ಮಸ್ಸಾಗಿದ್ರು. ನಮ್ಗೆ ಬಹಳ ಖುಷಿ ಆಯ್ತು. ಪಕ್ಷ ಸಂಘಟನೆಗೆ ನಾವೊಂದು ಮಾರ್ಗದರ್ಶಿ ಆಗಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಕೂಡ ಇದೇ ರೀತಿಯ TPS JPಗಳು ಗೆಲ್ಬಹುದು ಅಂತ ಬಿಟ್ಟು ನಮ್ಗೆ ಒಂದು ಹುಮ್ಮಸ್ ಬಂತು. ಕಾರ್ಯಕರ್ತರಿಗೆ ಅದೇ ಹುಮ್ಮಸ್ ಬಂದಿದೆ. ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ಅದನ್ನ ಕರ್ತವ್ಯ ನಮ್ಮ ಲೀಡರ್, ನಮ್ಮ ಮುಖಂಡರು ಎಲ್ಲ ಜವಾಬ್ದಾರಿ ತಗೊಂಡ್ರೆ ಇದೇ ರೀತಿಯಾಗಿ ಮುಂದಿನ ಚುನಾವಣೆಯಲ್ಲಿ ಕೂಡ ನಾವು ಎಲ್ಲ ಬಹಳ ಬೆದರಿಕೆ ಹಾಕಿ ಅವು ಸ್ವಲ್ಪ ಹಿಂದಿದ್ರು ಅದನ್ನ ಸೋತ್ವಿ. ಇಲ್ಲಾಂದ್ರೆ ಅದು ಶಿಟ್ ಬರ್ತಾ ಇತ್ತು. ಮತ್ತೆ ನಾವು ಹೋಬಳಿಯಲ್ಲಿ ಮುಖಂಡರು, ನಾವು ಕಂಚಲ್ಪೇಟೆ ಹೋಬಳಿಯಲ್ಲಿ ಸಭೆ ಸೇರಿದಾಗ ನಾವೆಲ್ಲ ಲೆಕ್ಕ ಮಾಡಿದ್ರೆ ನಮ್ಗೆಲ್ಲ 16 ಓಟ್ ಇತ್ತಷ್ಟೇ. ಮತ್ತೆ ಲಾಸ್ಟ್ ಅಲ್ಲಿ GBM ಜನರಲ್ ಬಾಡಿ ಮೀಟಿಂಗ್ ಮಾಡುವಾಗ ಈ ಕೋಟೆಯ ಪಂಚಾಯತ್ ಇರಲಿಲ್ಲ, ಗೋಪಾಲನ್ಗೆ ಹೇಳಿದೆ. ಮತ್ತೆ 10 ಜನ ಬಂದು MD ಅವ್ರಿಗೆ ಅರ್ಜಿ ಕೊಟ್ಟರು, ಸರ್ ನಮ್ ಚೋಳೂರು ದೂರ ಆಗ್ತದೆ, ಆ ಭಾಗ ಬೇಡ, ನಮ್ ಚಿಂತಾಮಣಿ ಇರ್ಲಿ ಅಂತ. 10 ಜನ ಕತೆ ಹೇಳ್ಬಿಟ್ಟು ಇಲ್ಲಿ ಸೇರಿಸ್ಬಿಟ್ಟ. ಯಾಕೆ ಸೇರಿಸಿದ್ರೆ 10 ಡೈರಿಗಳಿದೆ, 10ರಲ್ಲಿ 3 JDS ಇರುವುದು, 7 ಓಟ್ ಅವ್ರಿಗೆ. ಅದಕ್ಕೆ ಅವ್ರು ಲಾಸ್ಟ್ ಅಲ್ಲಿ GBM ನಾಳೆ GBM ಅಂತ ಪಾಂಪ್ಲೆಟ್ ಹೊಡೆಯುವಾಗ ಸೇರಿಸ್ಬಿಟ್ರು. ಏನ್ ಮಾಡಕ್ ಆಗಿಲ್ಲ, ಸರಿ ಬಿಡು, ಏನ್ ಮಾಡಕ್ಕಾಗಲ್ಲ. ಅವಾಗ ನಮ್ ಸ್ವಲ್ಪ ಜಿಗುಪ್ಸ ಆಯ್ತು. ಮೊದಲೇನೋ ಒಂದು ಲೆಕ್ಕಾಚಾರ ಇತ್ತು, ಮತ್ತೆ ಏನ್ ಮಾಡಿಬಿಡಪ್ಪ, 7 ಓಟ್ ಜಾಸ್ತಿ ಏನ್ ಮಾಡುತ್ತೆ. ಈಗಾಗಲೇ ಮುಂಗಾರು ಹೋಗ್ಲಿ 23 ಓಟ್ ಇತ್ತು, ಅದ್ರಲ್ಲಿ ಬರೀ 6 ಇತ್ತು JDS, 17 ಓಟ್ ಅವ್ರು ಜಾಸ್ತಿ ಇತ್ತು. ಇದೆಲ್ಲ ಲೆಕ್ಕ ಮಾಡಿದ್ರೆ ನಮ್ಗೆಲ್ಲ ಬರೋದಲ್ಲ 25-26 ಓಟ್. ಡೆವಲಪ್ಮೆಂಟ್ ಹೇಳಿದಂಗೆ ಅವ್ರು 21 ಇತ್ತು, ನಮ್ದು 25 ಇತ್ತು JDS. ಚೋಳೂರು ಭಾಗ ಸೇರಿಸ್ಬಿಟ್ರು, ಅದೊಂದು ಭಾಗ್ಯ ಬರುತ್ತೆ. ಶಿಲ್ಘಟ್ಟದು ಚಿಲ್ಕಿನಾರ್ ಹೋಗ್ಲಿ ಸರ್. ಇದೆಲ್ಲ ನೋಡಿದ್ರೆ ನಮ್ಗೂ ಸ್ವಲ್ಪ ಧೈರ್ಯ ಬರಲಿಲ್ಲ. ಆದ್ರೂ ಕೂಡ ಪಕ್ಷಕ್ಕೆ ಅವ್ರು ಇನಾಮಿನೇಸ್ ಬಿಡಕ್ ಆಗೋದಲ್ಲ, ಸೋಲು ಕಾಮನ್. ನಮ್ಮ ಮುಖಂಡರು ನನ್ನ ಶ್ರೀರಾಮರೆಡ್ಡಿ ಆಗಿರ್ಬೋದು, ನಾನಾಗಿರ್ಬೋದು, ಯಾರೋ ಒಬ್ರು ಕ್ಯಾಂಡಿಡೇಟ್ ಹಾಕಿ ಅಂತ ಬಿಟ್ಟು ನಮ್ಮ ಜೊತೆಗೆ ನಮ್ಮ ಪಾರ್ಲಿಮೆಂಟ್ ಮಂಜುನಾಥ್ ಇಲ್ಲೇ ಇದ್ದಾರೆ. ಅವರು ಬಹಳ ನಮ್ಮ ಜೊತೆ 20 ದಿನ ನಿರಂತರ ನಮ್ಮ ಜೊತೆಲಿದ್ರು. ಏನಿದೆ ಎಂಪ್ಲಾಯ್ಮೆಂಟ್ ಪ್ರಧಾನ ಎಂಪ್ಲಾಯ್ಮೆಂಟ್ ಮಗ ಚಿಲ್ಕರೆಡ್ಡಿ ಅವರಾಗಿರ್ಬೋದು, ನಮ್ಮ ಶ್ರೀರಾಮರೆಡ್ಡಿ ಆಗಿರ್ಬೋದು, ನಮ್ಮ ಗುಡೇ ಶ್ರೀನಿವಾಸ ರೆಡ್ಡಿ ಬಹಳ ರಾತ್ರಿ ಅವರು ನನ್ನ ಜೊತೆಗಿದ್ದಾರೆ. ಒಂದೂವರೆ ಹೇಳ್ಕೊಂಡು ನನ್ನ ಜೊತೆಗಿದ್ದಾರೆ. ಶ್ರೀನಿವಾಸ ರೆಡ್ಡಿ 3 ಆಫೀಸರ್ ಬೆಂಗಳೂರಿಗೆ ಏನೋ ಒಂದು ರೀತಿ ಕ್ಯಾನ್ವಾಸ್ ಮಾಡಿದ್ರು. ಅದರಲ್ಲಿ ಇರಲಿ, ನಮ್ಮ ಯೋಚನೆ ಬಿಟ್ಟಂತ ನಾವು ಕ್ಯಾನ್ವಾಸ್ ಮಾಡ್ಕೊಂಡಿದ್ದೀವಿ. ವಿರೋಧಿಗಳಂತೂ ನಮ್ಮನ್ನು ಬಹಳ ಹೀಯಾಳಿಸಿದ್ದಾರೆ. ಹೀಯಾಳಿಸಿದ್ರು ಕೂಡ ಎದ್ದೊಂದಿಲ್ಲ, ಸೋಲ್ತೀವಿ ಅದು ಇದು ಏನು ಹೇಳ್ಕೊಂಡ್ರು. ಆದ್ರೂ ನಮ್ಮ ಡೆಲಿಗೇಟ್ಸ್ ಕೊಡ್ತಾ ಇರ್ತಾರೆ. ನಾವು ಹೇಳಿದಂಗೆ ನಾವು ಕರೆಕ್ಟ್ ಆಗಿದ್ರೆ ಆ ಗೆಲ್ಲೋ ಓಟು ನಾನು ತೆಗಿತೀನಿ, ನೀವು ಧೈರ್ಯವಾಗಿರಿ. ಚೋಳೂರು ಫೋನ್ ಮಾಡೋರು, ಅಣ್ಣ ಏಮ ಸ್ವಲ್ಪ చెప్తాను ಅಂತ. అప్ప మీరు ధైర్యంగా ఓటేయండి, నేను ఆ సెక్షన్ ఇస్తున్నాను, ఈ సెక్షన్ ఇస్తున్నాను, 20 ఓట్లు సెక్షన్ ఇస్తున్నాను, నేను గెలుస్తాను, మీరు వాళ్ళ మాట వినకుండా మీ ఓట్లు మీరేంటో మేము గెలుస్తామంటే చోళూరు ఆడ, చాకవేలు ఆడ, రాయచూరు ఆడ, ఇదంతా దూరం మాకు వేసేసినారు. డెవలప్మెంట్ 2 దగ్గర ఉంటాయి, నాకు చాలా దూరం. అయినా మా శ్రీరామరెడ్డి అన్న చాలా ಇಂಟ್ರೆಸ್ಟ್ తీసుకుని ಕೂಡ ಯಾಕಂದ್ರೆ ಯಾಕಂದ್ರೆ ನಮ್ಮ ಶ್ರೀರಾಮರೆಡ್ಡಿ ಬಹಳ ಇಂಟ್ರೆಸ್ಟ್ ಕೇಳ್ತಕ್ಕ. ಯಾಕಂದ್ರೆ ಪಕ್ಷ ಬಲಪಡಿಸ್ಬೇಕಾದ್ರೆ ಕ್ಯಾಂಡಿಡೇಟ್ ಯಾರೇ ಆಗ್ಲಿ ಗೆದ್ಕೊಂಡ್ ಬರ್ತೀವಂತ ನಮ್ಮ ಕ್ಷೇತ್ರ ಶಾಸಕರಾದ BM ರವಿಕುಮಾರ್ ಅವರಿಗೆ ನಾವೆಲ್ಲ ಸೇರಿ ಮನವರಿಕೆ ಮಾಡಿಕೊಟ್ಟು ಅವ್ರ ಧೈರ್ಯ ನಮ್ದಿತ್ತು. ಯಾಕಂದ್ರೆ ಅವ್ರು ಎಲೆಕ್ಷನ್ ಮಾಡೋದ್ರಲ್ಲಿ ಬಿಸಿಂದ್ರು. ಮತ್ತೆ JK ಕೃಷ್ಣಾರೆಡ್ಡಿ ಭವನದಲ್ಲಿ ನೀವೆಲ್ಲ ಸೇರಿದಾಗ ಕೂಡ
ನಮ್ಮ ಹೆಸರು ನಮ್ಮ ಶ್ರೀರಾಮಣ್ಣ ಹೆಸರು ಪ್ರಸ್ತಾಪ ಮಾಡಿದ್ರೆ ಅವರು ಕೂಡ ಜಗ ಕೃಷ್ಣಣ್ಣ ಕೂಡ ಬಹಳ ಒತ್ತು ಕೊಟ್ಟು ನಿಂತ್ಕೊಳ್ಳೋಣ ನೀನು ಅದಕ್ಕೆ ಸೋಲು ಗೆಲು ಕಾಮನ್ನು ಧೈರ್ಯ ಮಾಡಿ ಸ್ವಲ್ಪ ಸಾಹಸ ಮಾಡಿದ್ರೆ ಗೆಲ್ತೀಯ ನೀನು ಅಂತ ಬಿಟ್ಟು ನಮ್ಗೆ ಉತ್ತೇಜನ ಕೊಟ್ಟರು. ಅದೇ ರೀತಿಯಾಗಿ ನಮ್ಮ ಚೋಳೂರು ಹೋಬಳಿಯ ಅರುಣಾಥ್ ರೆಡ್ಡಿ ಅವರು ಮತ್ತೆ ನಮ್ಮ ಗ್ಯಾಸ್ ಸಿಲ್ಲಪ್ಪ ಅವರು ಮತ್ತೆ ಚಿಕ್ಕಪತ್ ಚಂದ್ರ ಅಂತ 3 ಜನ ಲೀಡರ್ಸ್ ನಮ್ಮ ಆರ್ ಟಿ ಪ್ರಸಾದ್ ನಿಮ್ ಜೊತೆಗಿದ್ರು ಅವ್ರು ಚೋಳೂರು ಹೋಗ್ತಿದ್ರು. ಆರ್ ಟಿ ಪ್ರಸಾದ್ ಅವರು ನಮ್ಮ ಶ್ರೀರಾಮರೆಡ್ಡಿ ಮಂಜು ಚಿನ್ನಪರೆಡ್ಡಿ ನಾವೆಲ್ಲ 5 ಜನ ಕಠಿಣವಾದ ದಿವಸ ಇದ್ದೀವಿ ಜೊತೆ ನಿಂತು ಲಾಸ್ಟ್ ಅಲ್ಲೇ ಅವ್ರು 3 ಜನ 4 ಕೋಟಿ ಇದ್ದದನ್ನ 10 ಕೋಟಿ ಮಾಡಿದ್ರು. 10 ಕೋಟಿ ಮಾಡಿ ಅವರ ಜೊತೆಗೆ ಇಟ್ಕೊಂಡಿದ್ರು, ನಮ್ಮ ಜೊತೆ ಕಳಿಸ್ಲೇ ಇಲ್ಲ. ಅವರೇ ಹೋಟೆಲ್ ಮಾಡಿ ಹೋಟ್ಲಲ್ಲಿ ಇಟ್ಕೊಂಡು ಪಕ್ಷ ಸಂಘಟನೆ ಆಗ್ಬೇಕು, ಚೋಳೂರಲ್ಲಿ ಕ್ಯಾಂಡಿಡೇಟ್ ಗೆದ್ರೆ ನಮ್ಮ ಒಬ್ಬರಿಗೆ ಬಲ ಬರ್ತಾ ಇದ್ರು. ಅವರೇ ಎನ್ ಡಿ ಎ ಕ್ಯಾಂಡಿಡೇಟ್. ಅರುಣಾಥ್ ರೆಡ್ಡಿ ಅವರು ಕೂಡ JDS ಪಕ್ಷದವರಾದ್ರೂ ಕೂಡ NDA ಅಭ್ಯರ್ಥಿ. ನಾನಾಗಿರ್ಬೋದು ಅವಲೋಕನಾಗಿದ್ದು ಇದು ನಮಗೆ NDA ಅಭ್ಯರ್ಥಿ ಅಂತ ನಾವು ಇವಾಗ ಘೋಷಣೆ ಮಾಡ್ಕೋಬೇಕು. ಎರಡನೇ ಮಾತಿಲ್ಲ ಪಕ್ಷ JDS ಆಗಿದ್ರು ಕೂಡ ನಾವು NDA ಅಭ್ಯರ್ಥಿಗಳಾಗಿ ಅವರು ಬಂದಿದ್ದೀವಿ. NDA ಪಕ್ಷದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಾಯಕ ಹೇಳಿದಾಗೆ